ಶಾಂತಿ. ಸಾಕಾರ ಮುರಳಿ. ಇಂದಿನ ಡೇಟ್ ಆಗಿದೆ 11/3/26. मीठे बच्चे, याद की यात्रा में रेस करो तो पुण्य आत्मा बन जाएंगे, ಸ್ವರ್ಗ ಕಿ ಬಾದುಶಾಹಿ ಮೇಲ್ ಜಾಯಂಗಿ. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ನೆನಪಿನ ಯಾತ್ರೆಯಲ್ಲಿ ರೇಸ್ ಮಾಡಿ, ಆಗ ಪುಣ್ಯಾತ್ಮರಾಗ್ತೀರಾ, ಸ್ವರ್ಗದ ರಾಜ್ಯ ಭಾಗ್ಯ ಸಿಗತ್ತೆ. ಪ್ರಶ್ನೆ ಆಗಿದೆ, ब्राह्मण जीवन में अगर अतीन्द्रिय सुख का अनुभव नहीं होता तो क्या समझना चाहिए? ಬ್ರಾಹ್ಮಣ ಜೀವನದಲ್ಲಿ ಅತೀಂದ್ರಿಯ ಸುಖದ ಅನುಭವ ಆಗಿಲ್ಲ ಅಂದರೆ ಏನಂತ ಅರ್ಥ ಮಾಡ್ಕೋಬೇಕು? ಉತ್ತರ ಆಗಿದೆ, ಜರೂರ್ सूक्ष्म में भी कोई ना कोई पाप होता, देह अभिमान में रहने से पाप होती, जिस कारण उस सुख की अनुभूति नहीं कर सकते. ಖಂಡಿತವಾಗಿ ಸೂಕ್ಷ್ಮದಲ್ಲಿ ಯಾವುದೋ ಒಂದು ಪಾಪ ನಡೆಯುತ್ತೆ. ದೇಹ ಅಭಿಮಾನದಲ್ಲಿ ಇದ್ದಾಗ ಪಾಪ ಆಗತ್ತೆ, ಆದ ಕಾರಣ ಆ ಸುಖದ ಅನುಭೂತಿ ಆಗೋದಿಲ್ಲ. अपने को गोप गोपियां समझते हुए भी अतीन्द्रिय सुख का वासना नहीं होती, जरूर कोई भूल होती, इसलिए बाबा को सच बताकर श्रीमत लेते. ತಮ್ಮನ್ನ ತಾವು ಗೋಪ ಗೋಪಿಯರು ಅಂತ ತಿಳ್ಕೊಂಡ್ರೂ ಸಹ ಅತೀಂದ್ರಿಯ ಸುಖದ ಅನುಭೂತಿ ಆಗೋದಿಲ್ಲ. ಅಂದ ಮೇಲೆ ಖಂಡಿತ ಯಾವುದೋ ಒಂದು ತಪ್ಪು ನಡೀತಾ ಇದೆ. ಅದಕ್ಕೋಸ್ಕರ ತಂದೆಗೆ ಸತ್ಯವಾಗಿ ತಿಳಿಸಿ ಶ್ರೀಮತವನ್ನ ಪಡೆಯಿರಿ. ओम शांति. निराकार भगवान वाज, अब निराकार भगवान कहाँ जाता? शिव को. उनके नाम बल कितने भी भक्ति मार्ग में हैं, ढेर नाम है, सभी तो विस्तार है. ನಿರಾಕಾರ ಶಿವ ಭಗವಂತನ ಮಹಾವಾಕ್ಯ. ಈಗ ನಿರಾಕಾರ ಭಗವಂತ ಅಂತ ಹೇಳಲಾಗುತ್ತೆ ಶಿವನಿಗೆ. ಆತನ ಹೆಸರು ಬಲೆ ಎಷ್ಟೋ ಭಕ್ತಿ ಮಾರ್ಗದಲ್ಲಿ ಇಟ್ಟಿದ್ದಾರೆ. ಅನೇಕ ಹೆಸರುಗಳಿದೆ, ಅದಕ್ಕೆ ವಿಸ್ತಾರನೂ ಇದೆ. बाप खुद आकर बताते, ये बच्चे मुझ अपने बाप शिव को तुम याद करते हो, ये पतित पावन नाम तो जरूर एक ही होगा ना. ಬಾಬಾ ಸ್ವಯಂ ಬಂದು ತಿಳಿಸ್ತಾರೆ, ಏ ಮಕ್ಕಳೇ, ನೀವು ನನ್ನ ತಂದೆ ಶಿವನನ್ನ ನೆನಪು ಮಾಡ್ತಾ ಬಂದು, ಏ ಪತಿತ ಪಾವನ, ಹೆಸರಂತೂ ಖಂಡಿತ ಒಂದೇ ಇರುತ್ತಲ್ಲ. बहुत नाम चल ना सके, ಶಿವಾಯ ನಮಃ कहते तो एक ही शिव हुआ ना. ಅನೇಕ ಹೆಸರಂತೂ ನಡೆಯೋಂಗಿಲ್ಲ, ಶಿವಾಯ ನಮಃ ಅಂದಾಗ ಒಬ್ಬರೇ ಶಿವನ ಹೆಸರಾಯ್ತಲ್ಲ. रचयिता में एक हुआ, बहुत नाम से तो मूंझ गए, जैसे तुम्हारा नाम पुष्पा है, उसके बदले मैं तुमको शीला कहे तो तुम रेस्पॉन्ड देंगी नहीं ना. ರಚಯಿತ ಒಬ್ಬರೇ ಆಗಿದ್ದಾರೆ, ಅನೇಕ ಹೆಸರುಗಳಿಂದ ತಬ್ಬಿಬ್ಬಲಾಗಿದೆ. ಯಾವ ರೀತಿ ತಮ್ಮ ಹೆಸರು ಪುಷ್ಪ ಅಂತ ಇಟ್ಕೊಳ್ಳಿ, ಅದರ ಬದಲು ನಾನು ನಿಮ್ಮನ್ನ ಶೀಲಾ ಅಂತ ಕರೆದ್ರೆ ತಾವು ಉತ್ತರ ಕೊಡ್ತೀರಾ? ಇಲ್ಲವಲ್ವ. समझे कि और किसी को बुलाते, ये भी ऐसे ही बात हो गई. ತಿಳ್ಕೊಂತಾರೆ, ಮತ್ತೆ ಯಾರನ್ನೋ ಕಡಿತಿದ್ದಾರೆ, ಇಲ್ಲೂ ಸಹ ಅದೇ ಮಾತಾಯಿತು. उसका नाम एक है, परंतु भक्ति मार्ग होने कारण बहुत मंदिर बनाने के कारण किस्म किस्म के नाम रखते. ಅವರ ಹೆಸರು ಒಂದೇ, ಆದರೆ ಭಕ್ತಿ ಮಾರ್ಗ ಆಗಿರುವ ಕಾರಣ, ಅನೇಕ ಮಂದಿರಗಳು ಮಾಡಿರುವ ಕಾರಣ ವಿಧ ವಿಧವಾದ ಹೆಸರನ್ನ ಇಟ್ಬಿಟ್ಟಿದ್ದಾರೆ. नहीं तो नाम हर एक का एक होता, गंगा नदी को जमुना नदी नहीं कहेंगे, कोई भी चीज का नाम प्रसिद्ध होता है, ಶಿವ ನಾಮ भी ಪ್ರಸಿದ್ಧ है. ಇಲ್ಲ ಅಂದರೆ ಹೆಸರು ಪ್ರತಿಯೊಬ್ಬರಿಗೂ ಒಂದೇ ಇರುತ್ತೆ. ಗಂಗಾ ನದಿಗೆ ಜಮುನಾ ನದಿ ಅಂತ ಹೇಳೋದಿಲ್ಲ. ಯಾವುದೇ ವಸ್ತುಗೆ ಒಂದೇ ಹೆಸರು ಪ್ರಸಿದ್ಧ ಆಗಿರುತ್ತೆ. ಶಿವ ಅನ್ನುವ ಹೆಸರು ಇವರಿಗೆ ಪ್ರಸಿದ್ಧ ಆಗಿದೆ. ಶಿವಾಯ ನಮಃ गाया जाता, ब्रह्म देवताय नमः, विष्णु देवताय नमः, फिर कहते शिव परमात्माय नमः, क्योंकि वो है ऊंचते ऊंच. ಶಿವಾಯ ನಮಃ ಅನ್ನೋದು ಗಾಯನ ಇದೆ. ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ, ಮತ್ತೆ ಅಂತಾರೆ ಶಿವ ಪರಮಾತ್ಮಾಯ ನಮಃ. ಯಾಕೆಂದರೆ ಅವರಾಗಿದ್ದರೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ. मनुष्यों के बुद्धि में रहता ऊंचते ऊंच निराकार को कहते, उसका नाम एक ही है. ಮನುಷ್ಯರ ಬುದ್ಧಿಯಲ್ಲಿರುತ್ತೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಅಂತ ನಿರಾಕಾರನಿಗೆ ಹೇಳಲಾಗುತ್ತೆ. ಅವರ ಹೆಸರು ಒಂದೇ ಆಗಿದೆ.
ब्रह्मा को ब्रह्मा विष्णु को विष्णु कहेंगे नाम बहुत रखने से मूंझ गए. ಬ್ರಹ್ಮನಿಗೆ ಬ್ರಹ್ಮ, ವಿಷ್ಣುಗೆ ವಿಷ್ಣು ಅಂತ ಹೇಳಲಾಗತ್ತೆ. ಅನೇಕ ಹೆಸರು ಇಟ್ಟಿರುವ ಕಾರಣ ತಬ್ಬಿಬ್ಬಲಾಗಿದ್ದಾರೆ. रेस्पॉन्ड ही नहीं मिलता और ना उनके रूप को जानते. बाप बच्चों से ही आकर बता. ಉತ್ತರನೇ ಸಿಗೋದಿಲ್ಲ, ಯಾಕೆಂದರೆ ಅವರ ರೂಪವನ್ನ ತಾವು ತಿಳ್ಕೊಂಡಿದ್ದೀರಿ. ತಂದೆ ಮಕ್ಕಳ ಜೊತೆನೆ ಬಂದು ಮಾತಾಡ್ತಾರೆ. शिवाय नमः कहते तो एक नाम ठीक है, शिव शंकर कहना भी रॉन्ग हो जाता. शिव शंकर नाम अलग है. ಶಿವಾಯ ನಮಃ ಅನ್ನೋದು ಒಂದೇ ಹೆಸರು ಸರಿಗಿದೆ. ಶಿವಶಂಕರ ಅಂದಾಗೂ ತಪ್ಪಾಗುತ್ತೆ. ಶಿವ ಶಂಕರ ಹೆಸರು ಬೇರೆ ಬೇರೆ ಆಗಿದೆ. जैसे लक्ष्मी नारायण नाम अलग अलग है, वहाँ नारायण को भी लक्ष्मी नारायण नहीं कहे. ಯಾವ ರೀತಿ ಲಕ್ಷ್ಮೀ ನಾರಾಯಣ ಅನ್ನೋ ಹೆಸರು ಬೇರೆ ಬೇರೆ ಆಗಿದೆ, ಅಲ್ಲಿ ನಾರಾಯಣನಿಗೂ ಲಕ್ಷ್ಮೀ ನಾರಾಯಣ ಅಂತ ಹೇಳಲ್ಲ. आजकल तो अपने ऊपर दो दो नाम रखते हैं, देवताओं के ऊपर ऐसे डबल नाम नहीं थे. ಈ ನಡುವೆ ಅಂತೂ ತಮ್ಮ ಮೇಲೆ ತಾವು ಡಬಲ್ ಹೆಸರುಗಳನ್ನು ಇಟ್ಕೊಂತಾರೆ. ದೇವತೆಗಳಿಗೆ ಈ ರೀತಿ ಡಬಲ್ ಹೆಸರು ಇರಲಿಲ್ಲ. राधे का अलग कृष्ण का अलग, यहाँ तो एक का ही नाम राम राधा कृष्ण लक्ष्मी नारायण रख देते. ರಾಧೆಗೆ ಬೇರೆ ಹೆಸರು, ಕೃಷ್ಣನಿಗೆ ಬೇರೆ ಹೆಸರು ಇರುತ್ತೆ. ಇಲ್ಲಂತೂ ಒಬ್ಬರ ಮೇಲೆ ಹೆಸರು ರಾಧಾ ಕೃಷ್ಣ ಲಕ್ಷ್ಮೀ ನಾರಾಯಣ ಅಂತ ಇಟ್ಟಿದ್ದಾರೆ. बाप बैठ समझाते क्रिएटर एक ही है, उनका नाम भी एक है, उनको ही जानना चाहिए. ತಂದೆ ಕುತ್ಕೊಂಡು ತಿಳಿಸ್ತಿದ್ದಾರೆ, ರಚಯಿತ ಒಬ್ಬರೇ, ಅವರ ಹೆಸರು ಒಂದೇ ಇರಬೇಕು, ಅವರನ್ನ ಅರ್ಥ ಮಾಡ್ಕೋಬೇಕಲ್ಲ. कहते आत्मा एक स्टार मिसाल है, भ्रुकुटी के बीच में चमकता है सितारा, फिर कहते आत्मा सो परमात्मा. ಅಂತಾರೆ ಆತ್ಮ ಒಂದು ನಕ್ಷತ್ರ ಸಮಾನ ಇದೆ, ಭ್ರುಕುಟಿಯ ಮಧ್ಯದಲ್ಲಿ ಒಳೆಯುವಂತಹ ನಕ್ಷತ್ರ, ಮತ್ತೆ ಅಂತಾರೆ ಆತ್ಮನೇ ಪರಮಾತ್ಮ. तो परमात्मा भी स्टार हुआ, ऐसे नहीं आत्मा छोटी व बड़ी होती, बातें बड़ी सहज है. ಪರಮಾತ್ಮ ನಕ್ಷತ್ರ ಸಮಾನ ಆಗಿದೆ, ಆ ರೀತಿ ಅಲ್ಲ ಆತ್ಮ ಸಣ್ಣದು ದೊಡ್ಡದು ಇರುತ್ತೆ, ಮಾತು ಬಹಳ ಸಹಜ ಆಗಿದೆ. बाप कहते तुम पुकारते थे ए पतित पावन आओ, परंतु वो पावन कैसे बनता ये कोई नहीं जानते. ತಂದೆ ಅಂತಾರೆ ನೀವೇ ಕರೀತಾ ಬಂದ್ರೆ ಏ ಪತಿತ ಪಾವನ ಬನ್ನಿ, ಆದರೆ ಅವರು ಪಾವನ ಯಾವ ರೀತಿ ಮಾಡ್ತಾರೆ ಇದಂತೂ ಗೊತ್ತಿರಲಿಲ್ಲ. ಗಂಗಾ ಕೋ ಪತಿತ್ ಪಾವನಿ ಸಮझ लेते, ಪತಿತ್ ಪಾವನ್ ತೋ ಏಕ್ ಬಾಪ್ ಹೈ ನ. ಗಂಗೆಗೆ ಪತಿತ ಪಾವನಿ ಅಂತ ತಿಳ್ಕೊಂತಾರೆ, ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ. बाप कहते मैंने आगे भी कहा था मनमनाभो मामीकम याद करो, सिर्फ नाम बदली कर दिया. ತಂದೆ ಅಂತಾರೆ ನಾನು ಮೊದಲು ತಿಳಿಸಿದ್ದೆ, ಮನ್ಮನಾಭವ ನನ್ನ ಒಬ್ಬನನ್ನ ನೆನಪು ಮಾಡಿ, ಹೆಸರನ್ನ ಬದಲಾವಣೆ ಮಾಡಿದ್ದಾರೆ. बच्चे समझते बाप को याद करने से वर्षा अंडरस्टूड है, मनमनाभो कहने की भी दरकार नहीं. ಮಕ್ಕಳು ಅರ್ಥ ಮಾಡ್ಕೊಂಡಿದ್ದೀರಾ, ತಂದೆಯನ್ನ ನೆನಪು ಮಾಡೋದ್ರಿಂದ ಆಸ್ತಿ ಅರ್ಥ ಆಗತ್ತೆ, ಮನ್ಮನಾಭವ ಅಂತ ಹೇಳುವ ಅವಶ್ಯಕತೆನೂ ಇಲ್ಲ. परंतु बिल्कुल ही बाप को वर्षे को भूल गए, इसलिए कहता हूँ मुझ बाप और वर्षे को याद करो. ಆದರೆ ಬಿಲ್ಕುಲ್ ತಂದೆ ಮತ್ತು ಆಸ್ತಿಯನ್ನ ಮರೆತೋಗಿದ್ದಾರೆ, ಅದಕ್ಕೆ ತಿಳಿಸ್ತೀನಿ, ನನ್ನ ಅಂದರೆ ತಂದೆ ಆಸ್ತಿಯನ್ನ ನೆನಪು ಮಾಡಿ. बाप है स्वर्ग का रचयिता, तो जरूर बाप को याद करने से हमको स्वर्ग की बादशाही मिलती. ತಂದೆ ಸ್ವರ್ಗದ ರಚಯಿತ, ಖಂಡಿತ ಅವರನ್ನ ನಾವು ನೆನಪು ಮಾಡಿದಾಗ ಸ್ವರ್ಗದ ರಾಜ್ಯ ಭಾಗ್ಯ ಸಿಗತ್ತೆ. बच्चा पैदा हुआ और बाप कहेगा वारिस आया, बच्ची के लिए ऐसे नहीं कहे. ಮಗು ಜನ್ಮವನ್ನ ಪಡೆಯಿತು, ತಂದೆ ಅಂತಾರೆ ಅಧಿಕಾರಿ ಬಂದಿದ್ದಾರೆ ಅಂತ. ಮಗಳಿಗೋಸ್ಕರ ಈ ರೀತಿ ಎಂದೂ ಹೇಳೋದಿಲ್ಲ. तुम आत्माएं सब बच्चे हो, कहते भी है आत्मा एक स्टार है, फिर अंगूठी मिसाल कैसे हो सकता. ತಾವೆಲ್ಲ ಮಕ್ಕಳಾಗಿದ್ದೀರ ಅಂತಾರಲ್ಲ, ಆತ್ಮ ಒಂದು ನಕ್ಷತ್ರ ಸಮಾನ ಅಂತ, ಮತ್ತೆ ಅಂಗುಷ್ಟಾಕಾರ ಯಾವ ರೀತಿ ಆಗಕ್ಕೆ ಸಾಧ್ಯ,
आत्मा इतना सूक्ष्म चीज है, इन आंखों से देखने में नहीं आती। हाँ, उनको दिव्य दृष्टि से देखा जा सकता, क्योंकि ಅವ್ಯಕ್ತ ಚೀಜ್ है। ಆತ್ಮ ಎಷ್ಟು ಸೂಕ್ಷ್ಮ ವಸ್ತು ಆಗಿದೆ ಎಂದರೆ ಈ ಕಣ್ಣುಗಳಿಂದ ಕಾಣಿಸೋದೇ ಇಲ್ಲ. ಹಾ, ಅದರನ್ನ ದಿವ್ಯ ದೃಷ್ಟಿಯಿಂದ ನೋಡ್ಬೋದು, ಯಾಕೆಂದರೆ ಅವ್ಯಕ್ತ ವಸ್ತು ಅಲ್ವಾ. दिव्य दृष्टि में चैतन्य देखने में आया, फिर गायब हो गया, मिलता तो कुछ भी नहीं, सिर्फ खुश हो जाते. ದಿವ್ಯ ದೃಷ್ಟಿಯಲ್ಲಿ ಚೈತನ್ಯ ಕಾಣಿಸತ್ತೆ, ಮತ್ತೆ ಮರಿ ಆಗ್ಬಿಡತ್ತೆ, ಏನು ಸಿಗಲ್ಲ, ಸುಮ್ಮನೆ ಖುಷಿ ಆಗತ್ತೆ. इसको कहते ಭಕ್ತಿ का ಅಲ್ಪ ಸುಖ, ಯೇ ಹೇ ಭಕ್ತಿ का ಫಲ. ಇದಕ್ಕೆ ತಿಳಿಸಲಾಗತ್ತೆ ಭಕ್ತಿಯ ಅಲ್ಪ ಸುಖ, ಭಕ್ತಿಯ ಫಲ. जिसने बहुत भक्ति की उसको ऑटोमेटिक कायदे अनुसार इस ज्ञान से फल मिलना होता है. ಬ್ರಹ್ಮ और ವಿಷ್ಣು ಇಕ್ಕಟ್ಟಾದಿಕ. ಯಾರು ಬಹಳಷ್ಟು ಭಕ್ತಿಯನ್ನ ಮಾಡಿರ್ತಾರೆ, ಆಟೋಮೆಟಿಕ್ ನಿಯಮದ ಅನುಸಾರ ಜ್ಞಾನದ ಫಲ ಸಿಕ್ಕೇ ಸಿಗತ್ತೆ. ಬ್ರಹ್ಮ ವಿಷ್ಣು ಇಬ್ಬರನ್ನು ಜೊತೆಯಲ್ಲೇ ತೋರಿಸ್ತಾರೆ. ब्रह्मा सो विष्णु, भक्ति का फल विष्णु के रूप में मिल रहा है, राजाई का. ಬ್ರಹ್ಮನೇ ವಿಷ್ಣು, ಭಕ್ತಿಯ ಫಲ ವಿಷ್ಣುವಿನ ರೂಪದಲ್ಲಿ ಸಿಗತ್ತೆ, ರಾಜ್ಯ ಭಾಗ್ಯ. विष्णु व श्री कृष्ण का साक्षात्कार तो बहुत किया होगा, परंतु समझा जाता भिन्न भिन्न नाम रूप में भक्ति किया है. ವಿಷ್ಣು ಅಥವಾ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಬಹಳಷ್ಟು ಮಾಡಿರ್ಬೋದು, ಆದರೆ ತಿಳಿಸಲಾಗತ್ತೆ ಭಿನ್ನ ಭಿನ್ನ ನಾಮ ರೂಪದಲ್ಲಿ ಭಕ್ತಿಯನ್ನ ಮಾಡಿದರೆ. साक्षात्कार को योग अथवा ज्ञान नहीं कहा जाता, नवदा भक्ति से साक्षात्कार हुआ. ಸಾಕ್ಷಾತ್ಕಾರಕ್ಕೆ ಯೋಗ ಅಥವಾ ಜ್ಞಾನ ಅಂತ ಹೇಳಕ್ಕಾಗಲ್ಲ, ನವದಾ ಭಕ್ತಿಯಿಂದ ಸಾಕ್ಷಾತ್ಕಾರ ಆಗುತ್ತೆ. अभी साक्षात्कार ना हो तो हर्जा नहीं, एम ऑब्जेक्ट है मनुष्य से देवता बनने की. ಈಗ ಸಾಕ್ಷಾತ್ಕಾರ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಲಕ್ಷ್ಯ ಅಂತೂ ಇದೆ ಅಲ್ಲ, ಮನುಷ್ಯರಿಂದ ದೇವತೆ ಆಗುವಂಥದ್ದು. तुम देवी देवता धर्म के बने हो, बाकी पुरुषार्थ कराने के लिए बाप सिर कहते और संग बुद्धि का योग हटाओ, देह से भी हटाई बाबा को याद. ಬಾಕಿ ಪುರುಷಾರ್ಥವನ್ನ ಮಾಡಿಸಕ್ಕೋಸ್ಕರ ತಂದೆ ಅಂತಾರೆ, ಬೇರೆ ಸಂಘವನ್ನ ಬುದ್ಧಿಯ ಯೋಗವನ್ನ ದೂರ ಮಾಡಿ, ದೇಹದಿಂದ ದೂರ ಮಾಡಿ ತಂದೆಯನ್ನ ನೆನಪು ಮಾಡಿ. जैसे आशुक माशुक काम भी करते रहते, परंतु दिल माशुक से लगी रहती. ಯಾವ ರೀತಿ ಪ್ರಿಯತಮ ಪ್ರಿಯತಮೆ ಕೆಲಸ ಮಾಡ್ತಾ ಇರ್ತಾರೆ, ಆದರೆ ಅವರ ಹೃದಯ ಪ್ರಿಯತಮನ ಜೊತೆ ಜೋಡಣೆ ಆಗಿರುತ್ತೆ. बाप भी कहते मामी कम याद करो, फिर भी बुद्धि और तरफ भाग जाती. अभी तुम जानते हो हमारे ऊपर में एक कल्प लगा है. ತಂದೆನು ಅಂತಾರೆ ನನ್ನನ್ನು ನೆನಪು ಮಾಡಿ, ಆದರೆ ಬುದ್ಧಿ ಆ ಕಡೆ ಈ ಕಡೆ ಓಡುತ್ತಾ ಇರುತ್ತೆ. ಈಗ ನಿಮಗೆ ಗೊತ್ತಾಗಿದೆ ನಮ್ಮ ಮೇಲೆ ಒಂದು ಕಲ್ಪನೆ ಇದೆ. सतयुग से लेकर सीढ़ी उतरते थोड़ी थोड़ी काद पड़ती ही रहती है, सतो से तमो बन जाते. ಸತ್ಯುಗದಿಂದ ಹಿಡಿದು ಮೆಟ್ಲನ್ನ ಇಳಿತಾ ಬರ್ತೀವಿ, ಸ್ವಲ್ಪ ಸ್ವಲ್ಪ ತುಕ್ಕು ಬೀಳ್ತಾ ಇರುತ್ತೆ, ಸತೋ ಇಂದ ತಮೋಗೆ ಬಂದ್ಬಿಡ್ತೀವಿ. फिर आप तमो से सतो बनने के लिए बाप जंप कराते, सेकंड में तमो प्रधान से सतो प्रधान. ಈಗ ಮತ್ತೆ ತಮೋ ಇಂದ ಸತೋ ಹೋಗಕ್ಕೋಸ್ಕರ ತಂದೆ ಜಂಪ್ ಮಾಡಿಸ್ತಾರೆ, ಸೆಕೆಂಡ್ ಅಲ್ಲಿ ತಮೋ ಪ್ರಧಾನದಿಂದ ಸತೋ ಪ್ರಧಾನ. तो मीठे मीठे बच्चों को पुरुषार्थ कराना पड़े, बाप तो शिक्षा भी देते रहते हैं. ಮಧುರಾತಿ ಮಧುರ ಮಕ್ಕಳಿಗೆ ಪುರುಷಾರ್ಥವನ್ನ ಮಾಡಿಸ್ಬೇಕಾಗುತ್ತೆ, ತಂದೆಯಂತೂ ಶಿಕ್ಷಣ ನೀಡ್ತಾ ಇರ್ತಾರೆ. अच्छे अच्छे रिस्पॉन्सिबल बच्चे खुद अनुभव करते, बरोबर बहुत डिफिकल्ट है, कोई बताते कोई तो बिल्कुल बताते नहीं. ಒಳ್ಳೊಳ್ಳೆ ಬುದ್ಧಿವಂತ ಮಕ್ಕಳು ಸ್ವಯಂ ಅನುಭವದಿಂದ ತಿಳಿಸ್ತಾರೆ, ಖಂಡಿತ ಬಹಳ ಕಷ್ಟ ಇದೆ. ಕೆಲವರು ತಿಳಿಸ್ತಾರೆ, ಕೆಲವರು ಬಿಲ್ಕುಲ್ ತಿಳಿಸೋದೇ ಇಲ್ಲ. अपनी अवस्था का बताना चाहिए, बाबा को याद ही नहीं करते तो वर्षा कैसे मिलेगा. ತಮ್ಮ ಸ್ಥಿತಿಯ ಬಗ್ಗೆ ತಿಳಿಸಬೇಕು, ತಂದೆಯನ್ನ ನೆನಪು ಮಾಡಿಲ್ಲ ಅಂದರೆ ಆಸ್ತಿ ಹೆಂಗೆ ಸಿಗತ್ತೆ.
कायदे सिर याद नहीं करते, समझते हम तो शिव बाबा के है ही, याद ना करने से गिर पड़ते. ನೇಮದ ಅನುಸಾರ ನೆನಪು ಮಾಡೋದಿಲ್ಲ. ತಿಳ್ಕೊಂತಾರೆ ನಾವಂತೂ ಶಿವಬಾಬುವರ ಮಗು ಆಗಿದ್ದೀವಲ್ಲ, ನೆನಪು ಮಾಡಿಲ್ಲ ಅಂದರೆ ಬಿದ್ದೋಗ್ತೀರಾ. बाप को निरंतर याद करने से कार निकलते, अटेंशन देना चाहिए. जब तक शरीर है तब तक पुरुषार्थ चलता है. ತಂದೆಯನ್ನು ನಿರಂತರ ನೆನಪು ಮಾಡಿದಾಗ ತುಕ್ಕು ಹೊಟ್ಟೋಗ್ಬಿಡತ್ತೆ. ಅಟೆನ್ಷನ್ ನೀಡಬೇಕಲ್ಲ. ಎಲ್ಲಿವರೆಗೂ ಶರೀರ ಇದೆ ಅಲ್ಲಿವರೆಗೂ ಪುರುಷಾರ್ಥ ನಡೀತಾ ಇರುತ್ತೆ. बुद्धदेव कहते याद घड़ी घड़ी भूल जाते, इस योग बल से तुम बादशाही प्राप्त करते हो. ಬುದ್ಧಿನ ಹೇಳತ್ತೆ ನೆನಪು ಗಡಿ ಗಡಿ ಮರ್ತೋಗ್ಬಿಡತ್ತೆ. ಯೋಗ ಬಲದಿಂದ ತಾವು ರಾಜ್ಯ ಭಾಗ್ಯದ ಪ್ರಾಪ್ತಿಯನ್ನು ಮಾಡ್ಕೊಳ್ತೀರಿ. सब तो एक जैसे दौड़े पहना नहीं सकते, लॉ नहीं कहता रेस में भी जरा सा फर्क पड़ जा. ಎಲ್ಲರೂ ಒಂದೇ ರೀತಿ ರೇಸು ಮಾಡೋಂಗಿಲ್ಲ, ನಿಯಮ ಹೇಳೋದೇ ಇಲ್ಲ. ರೇಸಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೇ ಆಗತ್ತೆ. नंबर 1 फिर प्लस में आ जाते, यहाँ भी बच्चों की रेस है. ನಂಬರ್ 1 ಮತ್ತೆ ಪ್ಲಸ್ ಅಲ್ಲೂ ಬಂದ್ಬಿಡ್ತಾರೆ, ಇಲ್ಲೂ ಮಕ್ಕಳ ರೇಸ್ ನಡೀತಾ ಇದೆ. मुख्य है याद याद करने की, ये तो समझते हम पाप आत्मा से पुण्य आत्मा बन. ಮುಖ್ಯವಾದ ಮಾತು ನೆನಪಿಂದಾಗಿದೆ. ಇಲ್ಲಂತೂ ತಿಳ್ಕೊಂತಾರೆ ನಾವು ಪಾಪಾತ್ಮರಿಂದ ಪುಣ್ಯಾತ್ಮರಾಗ್ತೀವಿ. बाबा ने डायरेक्शन दिया, अभी पाप करने से वो 100 गुना हो जाएगा. बहुत है जो पाप करते बताते नहीं. ಬಾಬಾ ಡೈರೆಕ್ಷನ್ ನೀಡಿದರೆ ಈಗ ಪಾಪ ಮಾಡೋದ್ರಿಂದ 1ಕ್ಕೆ 100ರಷ್ಟು ಆಗ್ಬಿಡುತ್ತೆ. ಬಹಳಷ್ಟು ಜನ ಪಾಪ ಮಾಡ್ತಾರೆ, ತಿಳಿಸೋದೇ ಇಲ್ಲ. फिर वृद्धि होती रहती, फिर अंत में फेल हो पड़ते, सुनाने में लज्जा आती. ಮತ್ತೆ ವೃದ್ಧಿ ಆಗ್ತಾ ಇರುತ್ತೆ, ಅಂತ್ಯದಲ್ಲಿ ಫೈಲ್ ಆಗ್ತಾರೆ, ತಿಳಿಸೋದಿಕ್ಕೆ ನಾಚಿಕೆ ಆಗತ್ತೆ. सच ना बताने से अपने को धोखा देते, कोई को डर लगता, बाबा हमारी यह बात सुनेंगे तो क्या कहे. ಸತ್ಯವನ್ನ ತಿಳಿಸೋದಕ್ಕೆ ಭಯ ಆಗತ್ತೆ. ಸತ್ಯವನ್ನ ತಿಳಿಸಿಲ್ಲ ಅಂದರೆ ಮೋಸ ಮಾಡ್ಕೊಳ್ತಾರೆ. ಕೆಲವರಿಗೆ ಭಯ ಆಗತ್ತೆ, ಬಾಬಾ ಇದನ್ನು ತಿಳಿಸಿದಾಗ ಬಾಬಾ ಏನು ಅನ್ಕೊತಾರೆ. कोई तो छोटी भूल में सुनाने आ जाते, परंतु बाबा उनसे कहते बड़ी बड़ी भूल तो बहुत अच्छे अच्छे बच्चे करते. ಕೆಲವರಂತೂ ಸಣ್ಣ ತಪ್ಪನ್ನು ಸಹ ತಿಳಿಸಕ್ಕೆ ಬಂದ್ಬಿಡ್ತಾರೆ. ಆದರೆ ಬಾಬಾ ಅವರಿಗೆ ಹೇಳ್ತಾರೆ ದೊಡ್ಡ ದೊಡ್ಡ ತಪ್ಪುಗಳು ಒಳ್ಳೊಳ್ಳೆ ಮಕ್ಕಳು ಮಾಡ್ತಾರೆ. अच्छे अच्छे महारथियों को भी माया छोड़ती नहीं, माया पहलवानों को ही चक्कर में लाती, इसमें बहुत दूरी बनना पड़े. ಒಳ್ಳೊಳ್ಳೆ ಮಹಾರಥಿಗಳಿಗೂ ಮಾಯೆ ಬಿಡುವುದಿಲ್ಲ. ಮಾಯೆ ಬಲಶಾಲಿಯಾಗಿ ಚಕ್ರವನ್ನು ಆಗ್ತಾ ಇರುತ್ತೆ, ಅದರಲ್ಲಿ ಬಹಳ ಬಲಶಾಲಿ ಆಗಿ. झूठ तो चल ना सके, सच बताने से हल्के हो जाएंगे. ಸುಳ್ಳಂತೂ ನಡೆಯೋದಿಲ್ಲ, ಸತ್ಯವನ್ನು ತಿಳಿಸಿದಾಗ ಹಗುರ ಆಗ್ಬಿಡ್ತೀರಾ. कितना भी बाबा समझाते फिर भी कुछ ना कुछ चलता ही रहता, अनेक प्रकार की बातें. ಎಷ್ಟೊಂದು ಬಾಬಾ ತಿಳಿಸ್ತಿರ್ತಾರೆ, ಆದರೂ ಏನೋ ಒಂದು ನಡೀತಾ ಇರುತ್ತೆ, ಅನೇಕ ಪ್ರಕಾರದ ಮಾತುಗಳಾಗತ್ತೆ. आप जबकि बाप से राज्य लेना है तो बाबा कहते कि बुद्धि और तरफ से हटाओ, तुम बच्चों को अब नॉलेज मिलती है, 5000 ವರ್ಷ पहले ಭಾರತ ಸ್ವರ್ಗ था. ಇವಾಗ ತಂದೆಯಿಂದ ರಾಜ್ಯ ತಗೋಬೇಕು ಅಂದಮೇಲೆ ತಂದೆ ಹೇಳ್ತಾರೆ ಬುದ್ಧಿ ಎಲ್ಲ ಕಡೆಯಿಂದ ತೊಲಗಿಸಿ. ತಾವು ಮಕ್ಕಳಿಗೆ ಈಗ ಜ್ಞಾನ ಸಿಕ್ಕಿದೆ, 5000 ವರ್ಷದ ಹಿಂದೆ ಭಾರತ ಸ್ವರ್ಗ ಆಗಿತ್ತು. तुम अपने जन्मों को भी जान गए हो, कोई का उल्टा सुल्टा जन्म होता उसको डिफेक्ट कहा जाता. ತಾವು ತಮ್ಮ ಜನ್ಮಗಳನ್ನು ಅರ್ಥ ಮಾಡ್ಕೊಂಡಿದ್ದೀರ, ಕೆಲವರಿಗೆ ಉಲ್ಟಾ ಸುಲ್ಟಾ ಜನ್ಮ ಆಗತ್ತೆ, ಅದಕ್ಕೆ ಡಿಫೆಕ್ಟ್ ಅಂತಾರೆ. अपने कर्म अनुसार ऐसा होता, बाकी मनुष्य तो मनुष्य होते हैं ना. ತನ್ನ ಕರ್ಮದ ಅನುಸಾರ ಈ ರೀತಿ ಆಗತ್ತೆ, ಬಾಕಿ ಮನುಷ್ಯ ಅಂತೂ ಮನುಷ್ಯನೇ ಅಲ್ವಾ. तो बाप समझाते कि एक तो पवित्र रहना, दूसरा झूठ पाप कुछ नहीं करना, नहीं तो बहुत घाटा पड़ जाए. ತಂದೆ ತಿಳಿಸ್ತಾರೆ ಒಂದಂತೂ ಪವಿತ್ರವಾಗಿದೆ,
ಎರಡನೇದು ಸುಳ್ಳು ಪಾಪ ಮಾಡಕ್ಕೆ ಹೋಗ್ಬೇಡಿ, ಇಲ್ಲ ಅಂದರೆ ಬಹಳಷ್ಟು ಲಾಸ್ ಆಗತ್ತೆ. देख तो एक से थोड़ी भूल हुई आया बाबा के पास, ಬಾಬಾ ಕ್ಷಮಾ ಕರ್. ನೋಡಿ, ಒಬ್ಬರು ಸ್ವಲ್ಪ ತಪ್ಪು ಮಾಡಿದ್ರು, ತಂದೆ ಹತ್ರ ಬಂದಿದ್ದಾರೆ, ತಂದೆ ಕ್ಷಮೆ ಮಾಡಿ. ऐसा काम फिर कभी नहीं करूंगा, बाबा ने कहा. ऐसी भूले बहुतों से होती, तुम तो सच बताते हो, कोई तो सुनाते भी नहीं. ಅಂತಾರೆ, ಇಂಥ ಕೆಲಸವನ್ನ ಮತ್ತೆ ಎಂದೂ ಮಾಡೋದಿಲ್ಲ. ತಂದೆ ಅಂತಾರೆ, ಈ ರೀತಿ ತಪ್ಪುಗಳು ಅನೇಕ ಜನ ಮಾಡ್ತಾರೆ, ಆದರೆ ಸತ್ಯವನ್ನು ತಿಳಿಸೋದೇ ಇಲ್ಲ. ನೀವಂತೂ ಸತ್ಯವನ್ನು ತಿಳಿಸಿದ್ದೀರಾ. कोई कोई फर्स्ट क्लास बच्चियां है, कभी भी कहा बुद्धि जाती नहीं. जैसे ಬಾಂಬೆ में ನಿರ್ಮಲಾ ಡಾಕ್ಟರ್ ನಂಬರ್ 1. ಕೆಲವು ಮಕ್ಕಳು ತುಂಬ ಫಸ್ಟ್ ಕ್ಲಾಸ್ ಆಗಿದೆ, ಅವರು ಬುದ್ಧಿ ಎಲ್ಲೂ ಹೋಗಲ್ಲ. ಯಾವ ರೀತಿ ಬಾಂಬೆಯಲ್ಲಿ ನಿರ್ಮಲಾ ಡಾಕ್ಟರ್ ನಂಬರ್ 1 ಆಗಿದ್ರು. बिल्कुल साफ दिल, कभी दिल में उल्टा ख्यालात नहीं आएगा, इसलिए दिल पर चढ़ी है. ऐसे और भी बच्चियां. ಬಿಲ್ಕುಲ್ ಸ್ವಚ್ಛವಾದ ಹೃದಯ, ಹೃದಯದಲ್ಲಿ ಉಲ್ಟಾ ಸುಲ್ಟಾ ಆಲೋಚನೆಗಳು ಬರೋದಿಲ್ಲ. ಹೃದಯದ ಮೇಲೆ ಅವರು ಕೂತಿದ್ದಾರೆ. ಆ ರೀತಿ ಅನ್ಯ ಮಕ್ಕಳು ಸಹ ಇದ್ದಾರೆ. तो बाबा समझाते, सर सच्ची दिल से बाबा को याद करो, कर्म तो करना ही है ना. ತಂದೆ ತಿಳಿಸ್ತಾರೆ, ಸತ್ಯವಾದ ಹೃದಯದಿಂದ ತಂದೆಯನ್ನ ನೆನಪು ಮಾಡಿ, ಕರ್ಮ ಅಂತೂ ಮಾಡಲೇಬೇಕಲ್ಲ. बुद्धियों बाबा से लगा रहे, हाथ काम तरफ दिल याद तरफ, ये ಅವಸ್ಥಾ ಪಿಚಾಡಿ. ಬುದ್ಧಿಯೋಗ ಬಾಬುವರ ಜೊತೆ ಜೋಡಣೆಯಾಗಿ ಕೈಯಿಂದ ಕೆಲಸ ಮಾಡ್ತಾ ಹೃದಯ ತಂದೆಯ ಕಡೆ ಇರಲಿ, ಈ ಒಂದು ಸ್ಥಿತಿ ಅಂತ್ಯದಲ್ಲಿ ಆಗತ್ತೆ. जिसके लिए गाते हैं अतीन्द्रिय सुख, गोप गोपी से पूछो जो इस अवस्था को पाते, जो ಪಾಪ ಕರ್ಮ करते उनकी ये अवस्था होती. ಅವರಿಗೋಸ್ಕರ ಗಾಯನ ಇದೆ, ಅತೀಂದ್ರಿಯ ಸುಖ ಗೋಪ ಗೋಪಿಯರನ್ನ ಕೇಳಿ. ಈ ಸ್ಥಿತಿಯನ್ನ ಪಡೆದಿದ್ದಾರಲ್ಲ, ಯಾರು ಪಾಪ ಕರ್ಮವನ್ನ ಮಾಡ್ತಾರೆ ಅವರ ಸ್ಥಿತಿ ಆಗೋದೇ ಇಲ್ಲ. बाबा अच्छी तरह जानते, तब तो भक्ति मार्ग में भी अच्छे व बुरे कर्म का फल मिलता. देने वाला बाबा है ना. ತಂದೆ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ಅದಕ್ಕೆ ಭಕ್ತಿ ಮಾರ್ಗದಲ್ಲೂ ಒಳ್ಳೆಯದು ಕೆಟ್ಟ ಕರ್ಮದ ಫಲ ಸಿಗತ್ತೆ. ನೀಡುವಂಥವರು ತಂದೆನೇ ಅಲ್ವಾ. ಜೋ ಕಿಸ್ಕೋ ದುಃಖ ದೇಂಗೆ ತೋ ಜರೂರ್ ದುಃಖ ಭೋಗೆಂಗೆ, ಜೈಸಾ ಕರ್ಮ ಕಿಯಾ ತೋ ಭೋಗ್ನಾ ಹಿ ಪಡೆಂಗ. ಯಾರು ಯಾವ ರೀತಿ ದುಃಖವನ್ನು ನೀಡ್ತಾರೆ ಖಂಡಿತ ಅನುಭವಿಸ್ಬೇಕಾಗತ್ತೆ. ಯಾವ ರೀತಿ ಕರ್ಮ ಮಾಡ್ತಾರೆ ಅದೇ ರೀತಿ ಭೋಗಿಸ್ತಾರೆ. यहाँ तो बाबा खुद हाजिर है, समझाते रहते, फिर भी गवर्नमेंट है. धर्मराज तो मेरे साथ है ना, इस समय मेरे से कुछ भी छुपाओ. ಇಲ್ಲಂತೂ ಬಾಬಾ ಸ್ವಯಂ ಉಪಸ್ಥಿತರಾಗಿದ್ದಾರೆ. ತಿಳಿಸ್ತಾರೆ, ನನ್ನ ಜೊತೆ ಗೌರ್ಮೆಂಟು ಇದೆ, ಧರ್ಮರಾಜ ನನ್ನ ಜೊತೆಯಲ್ಲಿ ಇದ್ದಾರೆ. ಈ ಸಮಯದಲ್ಲಿ ನನ್ನ ಜೊತೆ ಏನೂ ಬಚ್ಚಿಡಬೇಡಿ. ऐसे नहीं, बाबा जानता है हम शिव बाबा से दिल अंदर क्षमा लेते, कुछ भी क्षमा नहीं होगा. पाप किसी की भी किसका छुपा नहीं रहेगा. ಆ ರೀತಿಯೆಲ್ಲ ಬಾಬನಿಗೆ ಗೊತ್ತಿದೆ. ಶಿವ ಬಾಬುವರಿಗೆ ಹೃದಯದಿಂದ ಕ್ಷಮೆ ಬೇಡಣ, ಏನು ಕ್ಷಮೆ ಆಗಲ್ಲ. ಪಾಪ ಯಾರ್ದು ಸಹ ಬಚ್ಚಿಡೋದಕ್ಕೆ ಸಾಧ್ಯನೇ ಇಲ್ಲ. ಪಾಪ करने से दिन प्रतिदिन पाप आत्मा बनते जाते, तकदीर में नहीं है तो फिर ऐसे ही होते. ಪಾಪ ಮಾಡ್ತಾ ಹೋದಾಗ ದಿನ ಪ್ರತಿದಿನ ಪಾಪಾತ್ಮರು ಆಗ್ತಾ ಹೋಗ್ತಾರೆ. ಅದೃಷ್ಟದಲ್ಲಿ ಇಲ್ಲ ಅಂದ್ರೆ ಈ ರೀತಿ ಆಗತ್ತೆ. रजिस्टर खराब हो जाता, एक बार झूठ बोलते, सच नहीं बताते, समझा जाता, ऐसा काम करते ही रहते. ರಿಜಿಸ್ಟರ್ ಕೆಟ್ಟೋಗ್ಬಿಡತ್ತೆ. ಒಂದು ಸಲ ಸುಳ್ಳು ಹೇಳಿದ್ರು, ಸತ್ಯವನ್ನ ಹೇಳಿಲ್ಲ ಅಂದ್ರೆ ತಿಳಿಸ್ಲಾಗತ್ತೆ, ಇಂಥ ಕೆಲಸ ನಡೀತಾನೇ ಇರುತ್ತೆ. झूठ कभी छिप नहीं सकता, माँ फिर भी बच्चों को समझाते, कक का चोर सो लक का चोर कहा जाता, इसलिए कहना चाहिए ना हमसे ये दोष हो गया. ಸುಳ್ಳು ಎಂದೂ ಬಚ್ಚಿಡಕ್ಕಾಗಲ್ಲ. ತಂದೆ ಮತ್ತೆ ಮಕ್ಕಳಿಗೆ ತಿಳಿಸ್ತಾರೆ, ಸಣ್ಣ ವಸ್ತುವಿನ ಕಳ್ಳನು ಕಳ್ಳನೇ ಅಲ್ವಾ, ಲಕ್ಷ ಕಳ್ಳತನ ಮಾಡಿದ್ರೂ ಕಳ್ಳನು.
ಕಳ್ಳನಿಗೆ ಕಳ್ಳ ಅಂತ ಹೇಳಾಗತ್ತೆ. ಇವರಿಂದ ಈ ಒಂದು ತಪ್ಪಾಯಿತು. जब बाबा पूछते तब कहते भूल हो गई, आप ही खुद क्यों नहीं बताते? ಬಾಬಾ ಜಾನ್ತೆ ಬಹುತ್ ಬಚ್ಚೆ ಚುಪಾತೆ. ಯಾವಾಗ ತಂದೆನೇ ಕೇಳ್ತಾರೆ ಆಗ ಆ ತಪ್ಪನ್ನ ತಿಳಿಸ್ತಾರೆ. ಆ ಬಾಬಾ ಆಗೋಯ್ತು, ಆದರೆ ಸ್ವಯಂ ಯಾಕೆ ಹೇಳೋದಿಲ್ಲ? ಬಾಬಾ ಅಂತಾರೆ ಬಹಳಷ್ಟು ಮಕ್ಕಳು ಬಚ್ಚಿಡ್ಬಿಡ್ತಾರೆ. बाप को सुनाने में श्रीमत मिलेंगे, कहाँ से चिट्ठी आते पूछो क्या जवाब देना है. ಸುನಾನೆ ಸೆ ಶ್ರೀಮತ್ ಮಿಲೆಂಗಿನ. ಬಾಬೂರ್ಗೆ ತಿಳಿಸಿದಾಗ ಶ್ರೀಮತ ಸಿಗತ್ತೆ. ಎಲ್ಲಿಂದಾದರೂ ಪತ್ರ ಬಂತು ಕೇಳ್ತಾರೆ, ಏನು ಜವಾಬ್ ಕೊಡಬೇಕು? ತಿಳಿಸೋದ್ರಿಂದ ಶ್ರೀಮತ ಸಿಗತ್ತಲ್ಲ. बहुतों में कोई गंदी आदत है तो वो छुपाते, कोई तो लौकी घर से मिलता. ಅನೇಕರಿಗೆ ಕೆಟ್ಟ ಅಭ್ಯಾಸ ಇದೆ, ಬಚ್ಚಿಟ್ಬಿಡ್ತಾರೆ. ಲೌಕಿಕ ಮನೆಯಿಂದ ಏನಾದರೂ ಸಿಕ್ತು. बाबा कहते बल पहनो तो फिर रेस्पॉन्सिबल बाबा हो गया. अवस्था देखकर किसको कहता हूँ यज्ञ में भेज. ಬಾಬಾ ಹೇಳಿದ್ರು ಅದನ್ನ ಹಾಕ್ಕೊಳ್ಳಿ ಅಂದರೆ ಜವಾಬ್ದಾರಿ ತಂದಿದಾಗೋಯ್ತು. ಸ್ಥಿತಿಯನ್ನ ನೋಡಿ ಬಾಬಾ ಅಂತಾರೆ ಯಜ್ಞದಲ್ಲಿ ಕಳಿಸ್ಬಿಡಿ. ತುಮಕೋ ಬದಲಿ ಕರ್ಕೆ दे तो ठीक है, नहीं तो वो याद रहेगा. बाबा बहुत खबरदार कहते, मार्ग बहुत ऊंचा. ತಮಗೆ ಪರಿವರ್ತನೆ ಮಾಡಿ ಕೊಡ್ತೀವಿ ಸರಿ ಅಲ್ವಾ? ಇಲ್ಲ ಅಂದರೆ ಅವರ ನೆನಪು ಬರುತ್ತೆ. ಬಾಬಾ ಬಹಳಷ್ಟು ಎಚ್ಚರಿಕೆಯನ್ನು ಕೊಡ್ತಾರೆ, ಮಾರ್ಗ ಬಹಳ ಉನ್ನತ ಆಗಿದೆ. ಕದಂ ಕದಂ ಪರ್ ಸರ್ಜನ್ की राय लेनी, बाबा शिक्षाई देंगे कि ऐसे ऐसे चिट्ठी लिखो तो तीर लगेगा, परंतु देह अभिमान बहुत बे है ना. ಹೆಜ್ಜೆ ಹೆಜ್ಜೆಯಲ್ಲೂ ಸರ್ಜನ್ನಿಂದ ಆಜ್ಞೆಯನ್ನು ಪಡಿಬೇಕು. ಬಾಬಾ ಶಿಕ್ಷಣವನ್ನು ನೀಡ್ತಾರೆ, ಈ ರೀತಿ ಪತ್ರವನ್ನು ಬರೀರಿ, ಆಗ ಬಾಣ ನಾಟತ್ತೆ. ಆದರೆ ದೇಹ ಅಭಿಮಾನ ಬಹಳಷ್ಟು ಇದೆ ಅಲ್ಲ. ಶ್ರೀಮತ್ ಪರ್ नहीं चलने से अपना खाता खराब करते, श्रीमत पर चलने से हर हालत में फायदा. ಶ್ರೀಮತದಂತೆ ನಡೆದಿಲ್ಲ ಅಂದರೆ ತಮ್ಮ ಖಾತೆ ಕೆಟ್ಟದಾಗ್ಬಿಡುತ್ತೆ. ಶ್ರೀಮತದಂತೆ ನಡೆಯೋದ್ರಿಂದ ಪ್ರತಿ ಪರಿಸ್ಥಿತಿಯಲ್ಲೂ ಲಾಭ ಇದೆ. रास्ता कितना सहज है, सिर्फ याद से तुम विश्व का मालिक बनते हो. ದಾರಿ ಎಷ್ಟು ಸಹಜ ಆಗಿದೆ, ನೆನಪಿನಿಂದ ತಾವು ವಿಶ್ವದ ಮಾಲೀಕರಾಗ್ತೀರಾ. बूढ़ी अब के लिए कहते सिर्फ बाप और वर्षे को याद करो, प्रजा नहीं बनाते तो राजा रानी भी नहीं बन सकते. ವೃದ್ಧ ಮಹಿಳೆಯರಿಗೆ ಹೇಳಾಗತ್ತೆ, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ, ಪ್ರಜೆಗಳನ್ನು ಮಾಡಿಕೊಂಡಿಲ್ಲ ಅಂದರೆ ರಾಜ ರಾಣಿ ಆಗೋದಕ್ಕೆ ಸಾಧ್ಯ ಇಲ್ಲ. फिर भी जो छुपाते उनसे तो उच्च पद पा लेते, बाबा का फर्ज है समझाना. ಯಾರು ಬಚ್ಚಿಡ್ತಾರೆ ಅವರಿಗಿಂತ ತಾವು ಉನ್ನತವಾದ ಪದವಿ ಪಡಿತಾರೆ. ತಂದೆಯ ಕರ್ತವ್ಯ ಆಗಿದೆ ತಿಳಿಸುವಂಥದ್ದು. जो फिर ऐसा ना कहे हमको पता नहीं था, ಬಾಬಾ ಸಾಹೇಬ್ ಡೈರೆಕ್ಷನ್ ದೇತೆ. ಮತ್ತೆ ಯಾರು ಈ ರೀತಿ ಹೇಳಬಾರ್ದಲ್ಲ, ನಮಗಂತೂ ಗೊತ್ತೇ ಇರಲಿಲ್ಲ. ತಂದೆ ಎಲ್ಲ ಡೈರೆಕ್ಷನ್ ಅನ್ನು ಕೊಡ್ತಾರೆ. भूल को झट बताना चाहिए, अर्जा नहीं फिर नहीं करना, इसमें डरने की बात. ತಪ್ಪುಗಳನ್ನು ತಕ್ಷಣ ತಿಳಿಸ್ಬೇಕು, ಪರವಾಗಿಲ್ಲ ಮತ್ತೆ ಮಾಡಬೇಡಿ, ಇದರಲ್ಲಿ ಭಯ ಪಡುವಂತಹ ಮಾತೇ ಇಲ್ಲ. प्यार से समझाया जाता, बाप को बताने में कल्याण है. बाप पुचकारा दे, प्यार से समझाते. ಪ್ರೀತಿಯಿಂದ ತಿಳಿಸಲಾಗತ್ತೆ, ತಂದೆಗೆ ತಿಳಿಸೋದ್ರಲ್ಲಿ ಕಲ್ಯಾಣ ಇದೆ. ಬಾಬಾ ಪುಚಕಾರಿ ಕೊಟ್ಟು ಪ್ರೀತಿಯಿಂದ ತಿಳಿಸ್ತಾರೆ. नहीं तो दिल से एकदम गिर पड़ते, इनकी दिल से गिरा तो शिव बाबा की दिल से भी गिरा. ಇಲ್ಲ ಅಂದರೆ ಹೃದಯದಿಂದ ಏಕ್ದಮ್ ಬಿದ್ದೋಗ್ತಾರೆ. ಇವರ ಹೃದಯದಿಂದ ಬಿದ್ರಿ ಅಂದರೆ ಶಿವ ಬಾಬಾವರ ಹೃದಯದಿಂದ ಬಿದ್ದಂಗೆ. ऐसे नहीं हम डायरेक्ट ले सकते, कुछ भी नहीं होगा. जितना समझाया जाता, बाप को याद करो, उतना बुद्धि बाहर भटकती ही रहती. ಆ ರೀತಿ ಅಲ್ಲ, ನಾವಂತೂ ಡೈರೆಕ್ಟ್ ಪಡಿತೀವಿ, ಏನೂ ಇಲ್ಲ. ಎಷ್ಟು ತಿಳಿಸಲಾಗತ್ತೆ, ತಂದೆಯನ್ನು ನೆನಪು ಮಾಡಿ ಅಷ್ಟೇ ಬುದ್ಧಿ ಹೊರಗಡೆ ಅಲಿತಾ ಇರುತ್ತೆ. ये सब बातें बाबा डायरेक्ट वेट समझाते, जिनके बाद में शास्त्र बनता. इसमें गीता ही भारत में ಸರ್ವೋತ್ತಮ ಶಾಸ್ತ್ರ है. ಎಷ್ಟೋ ಮಾತುಗಳು ಬಾಬಾ ಡೈರೆಕ್ಟ್ ಕುತ್ಕೊಂಡು ತಿಳಿಸ್ತಾರೆ.
ಇದರ ನಂತರ ಶಾಸ್ತ್ರಗಳಾಗತ್ತೆ. ಅದರಲ್ಲೂ ಗೀತೆ ಭಾರತದ ಸರ್ವೋತ್ತಮ ಶಾಸ್ತ್ರ ಆಗಿದೆ. गाया हुआ है सर्वशास्त्र शिरोमणि गीता जो भगवान ने गाई, बाकी सब धर्म तो बाद में आते. ಗಾಯನ ಏನೋ ಇದೆ ಸರ್ವಶಾಸ್ತ್ರಗಳಿಗೂ ಶಿರೋಮಣಿ ಗೀತೆ, ಭಗವಂತನೇ ಗಾಯನ ಮಾಡಿದ್ದಾರೆ, ಬಾಕಿ ಎಲ್ಲ ಧರ್ಮಗಳು ನಂತರ ಬರುತ್ತೆ. ಗೀತಾ हो गई मात पिता बाकी सब हुए बच्चे, ಗೀತಾ में ही भगवान वाच है. ಗೀತೆ ಆಯಿತು ತಾಯಿ ತಂದೆ, ಮಿಕ್ಕಿದ್ದೆಲ್ಲ ಮಕ್ಕಳಾಗಿದೆ. ಗೀತೆಯಲ್ಲಿ ಭಗವಂತನ ಮಹಾವಾಕ್ಯ ಇದೆ. श्री कृष्ण को तो दैवी संप्रदाय कहेंगे, देवता तो सिर्फ ब्रह्मा विष्णु शंकर. ಶ್ರೀಕೃಷ್ಣ ಅಂತೂ ದೈವಿ ಸಂಪ್ರದಾಯದವರು ಅಂತ ಹೇಳ್ಬೋದು. ದೇವತೆಗಳು ಬ್ರಹ್ಮ ವಿಷ್ಣು ಶಂಕರ ಆಗಿದ್ದಾರೆ. ಭಗವಾನ್ तो देवताओं से भी ऊंच ठहरा, ब्रह्मा विष्णु शंकर तीनों को रचने वाला शिव बाबा. बिल्कुल क्लियर. ಭಗವಂತ ಅಂತೂ ದೇವತೆಗಳಿಗಿಂತಲೂ ಸರ್ವೋತ್ತಮ ಆಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರ ಮೂರರನ್ನ ರಚನೆ ಮಾಡೋರು ಶಿವನೇ ಆಗಿದ್ದಾರೆ. ಬಿಲ್ಕುಲ್ ಕ್ಲಿಯರ್ ಆಗಿದೆಯಲ್ಲ. ಬ್ರಹ್ಮ ದ್ವಾರ ಸ್ಥಾಪನಾ ಐಸೆ ತೋ ಕಭಿ ಕಹೆಂಗೆ नहीं, श्री कृष्ण द्वारा स्थापना ब्रह्मा का रूप दिखाया. किसकी स्थापना? विष्णुपुरी की. ಬ್ರಹ್ಮನ ಮುಖಾಂತರ ಸ್ಥಾಪನೆ ಎಂದು ಈ ರೀತಿ ಹೇಳಲ್ಲ, ಶ್ರೀಕೃಷ್ಣನ ಮುಖಾಂತರ ಸ್ಥಾಪನೆ ಅಂತ. ಬ್ರಹ್ಮನ ರೂಪವನ್ನ ತೋರಿಸ್ತಾರೆ. ಯಾರ ಸ್ಥಾಪನೆ? ವಿಷ್ಣುಪುರಿದು. ये चित्र तो बिल में छप जाना चाहिए, हम शिव बाबा से इनके द्वारा वर्षा लेते. ಈ ಚಿತ್ರ ಅಂತೂ ಚೆನ್ನಾಗಿ ಹೃದಯದಲ್ಲಿ ಪ್ರಿಂಟ್ ಆಗಬೇಕು. हम शिव ಬಾಬೋರ ಮುಖಾಂತರ ಆಸ್ತಿಯನ್ನ ಪಡಿತಾ ಇದ್ದೀವಿ. बाप बिगर दादे का वर्षा मिल नहीं सकता, जब कोई भी मिलता तो ये बताओ बाबा कहते मामे कम याद करो. ತಂದೆ ಇಲ್ಲದೆ ತಾತನ ಆಸ್ತಿ ಸಿಗೋದೇ ಇಲ್ಲ. ಯಾವಾಗಾದ್ರೂ ಯಾರಾದರೂ ಸಿಕ್ಕಿದ್ರೆ ತಿಳಿಸಿ, ತಂದೆ ಅಂತಾರೆ ನನ್ನ ಒಬ್ಬನನ್ನ ನೆನಪು ಮಾಡಿ. ಅಚ್ಚ मीठे मीठे सिकिलदे बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार ಮೊದಲನೇದು, मंजिल बहुत ऊंची है इसलिए कदम कदम पर सर्जन से राय लेना. ಲಕ್ಷ್ಯ ಬಹಳ ಉನ್ನತ ಆಗಿದೆ, ಅದಕ್ಕೋಸ್ಕರ ಹೆಜ್ಜೆ ಹೆಜ್ಜೆಯಲ್ಲೂ ಸರ್ಜನ್ನಿಂದ ಆಜ್ಞೆಯನ್ನು ಪಡಿ. श्रीमत पर चलने में फायदा है, बाबा से कुछ भी छुपाना नहीं. ಶ್ರೀಮತದಂತೆ ನಡೆಯೋದ್ರಲ್ಲೇ ಲಾಭ ಇದೆ, ತಂದೆಯಿಂದ ಏನು ಬಚ್ಚಿಡಬೇಡಿ. ಎರಡನೇದು, देह और देहदारी से बुद्धि का योग हटाए, एक बाबा से लगाना. कर्म करते भी एक बाबा की याद में रहने का पुरुषार्थ. ದೇಹ ಮತ್ತು ದೇಹದಾರಿಗಳಿಂದ ಬುದ್ಧಿಯೋಗವನ್ನ ದೂರ ಮಾಡಿ ಒಬ್ಬ ತಂದೆಯ ಜೊತೆ ಜೋಡಣೆ ಮಾಡಿ. ಕರ್ಮ ಮಾಡ್ತಿದ್ರು ಒಬ್ಬ ತಂದೆಯ ನೆನಪಿನಲ್ಲಿ ಇರುವ ಪುರುಷಾರ್ಥವನ್ನ ಮಾಡಿ. ವರದಾನ, ಸದಾ ಏಕರ ಸಂಪನ್ನ ಮೂಡ್ ಮೇ रहने वाले पुरुषार्थ सो प्रारब्ध स्वरूप भव. ಸದಾ ಏಕರಸ ಸಂಪನ್ನ ಮೂಡಿನಲ್ಲಿ ಇರುವಂತವರು पुरुषार्थ सो प्रारब्ध स्वरूप भव. बाप दादा वतन से देखते कि कई बच्चों में मूड बहुत बदली होती. कभी आश्चर्य की मूड, कभी क्वेश्चन मार्क की मूड, कभी कंफ्यूज की मूड, कभी टेंशन, कभी अटेंशन का ಜೂಲ. ಬಾಪ್ ದಾದಾ ವತನದಿಂದ ಕೆಲವು ಮಕ್ಕಳ ಮೂಡು ಬಹಳಷ್ಟು ಪರಿವರ್ತನೆ ಆಗೋದನ್ನು ನೋಡ್ತಾರೆ. ಕೆಲವೊಂದು ಸಲ ಆಶ್ಚರ್ಯದ ಮೂಡು, ಕೆಲವೊಂದು ಸಲ ಕ್ವಶನ್ ಮಾರ್ಕ್ದು, ಕೆಲವೊಂದು ಸಲ ಕನ್ಫ್ಯೂಸು, ಕೆಲವೊಂದು ಸಲ ಅಟೆನ್ಷನ್, ಕೆಲವೊಂದು ಸಲ ಟೆನ್ಷನ್. लेकिन संगम युग प्रारब्ध युग है ना कि पुरुषार्थ, इसलिए जो बाबा के गुण वही बच्चों के, जो बाबा का स्टेज वही बच्चों की. ये है संगम की प्रारब्ध. ಆದರೆ ಸಂಗಮ ಯುಗ ಪ್ರಾರಬ್ಧದ ಯುಗ ಆಗಿದೆ, ಪುರುಷಾರ್ಥದ ಜೊತೆಗೆ. ಅದಕ್ಕೋಸ್ಕರ ಏನು ತಂದೆಯ ಗುಣ ಅದೇ ಮಕ್ಕಳದಾಗಿರ್ಬೇಕು, ಏನು ತಂದೆಯ ಸ್ಥಿತಿ ಆಗಿದೆ ಅದೇ ಮಕ್ಕಳದಾಗಿರ್ಬೇಕು. ಇದಾಗಿದೆ ಸಂಗಮ ಯುಗದ ಪ್ರಾರಬ್ಧ.
तो सदा एक रस एक ही संपन्न मूड में रहो, तब कहेंगे बाप समान अर्थात प्रारब्ಧि स्वरूप. ಅಂದ ಮೇಲೆ ಸದಾ ಏಕರಸ ಒಂದೇ ಸಂಪನ್ನ ಮೂಡಲ್ಲಿ ಆಗ ಹೇಳಲಾಗತ್ತೆ ತಂದೆಯ ಸಮಾನ ಅಂದರೆ ಪ್ರಾರಬ್ಧ ಸ್ವರೂಪದವರು. ಸ್ಲೋಗನ್ ಆಗಿದೆ. बाप दादा के हाथ में बुद्धि रूपी हाथ हो तो परीक्षा वो रूपी सागर में हिलेंगे. ಬಾಪ್ ದಾದಾವರ ಕೈಯಲ್ಲಿ ಬುದ್ಧಿ ಅನ್ನುವ ಕೈ ಇರಲಿ, ಆಗ ಪರೀಕ್ಷೆ ಅನ್ನುವ ಸಾಗರದಲ್ಲಿ ಅಲ್ಲಾಡೋದಿಲ್ಲ. ಅವ್ಯಕ್ತ ಇಶಾರೆ. निश्चय के फाउंडेशन को मजबूत कर सदा निर्भय निश्चिंत रहो. ನಿಶ್ಚಯದ ಫೌಂಡೇಶನ್ ಅನ್ನ ಗಟ್ಟಿ ಮಾಡಿಕೊಂಡು ಸದಾ ನಿರ್ಭಯ ಮತ್ತೆ ನಿಶ್ಚಿಂತರಾಗಿರಿ. फाइटफुल की पहली निशानी हर सेकेंड हर कदम श्रीमत पर एक्यूरेट चलना. ನಂಬಿಕಸ್ಥರ ಮೊದಲನೇ ಚಿಹ್ನೆ ಪ್ರತಿಯೊಂದು ಸೆಕೆಂಡ್ ಪ್ರತಿಯೊಂದು ಹೆಜ್ಜೆ ಶ್ರೀಮತದಂತೆ ಕರೆಕ್ಟಾಗಿ ನಡೆಯೋದು. एक्यूरेट मुहूर्त बनना अर्थात हैमर लगाना. हैमर से ही तो उसे टोक टोक कर ठीक कर. ಸರಿಯಾದಂತಹ ಮೂರ್ತಿಯನ್ನು ತಯಾರು ಮಾಡೋದು ಅಂದರೆ ಹ್ಯಾಮರನ್ನು ಹಾಕೋದು. ಹ್ಯಾಮರನ್ನ ನಾವು ಕೆತ್ತನೆ ಮಾಡಿದಾಗ ಅದು ಸರಿಯಾಗತ್ತಲ್ಲ. आप लोग तो हैमर खाने के अनुभवी हो गए हो, नथिंग यू खेल लगता है. ತಾವು ಮಕ್ಕಳು ಹ್ಯಾಮರನ್ನ ಒದೆ ತಿನ್ನುವಂಥ ಅನುಭವಿಗಳಾಗಿದ್ದೀರ, ಹೊಸದೇನಲ್ಲ, ಆಟ ಅನಿಸತ್ತಲ್ಲ. देखते रहते हो और मुस्कुराते रहते हो, दुआएं तो देते रहते हो. हीरो एक्टर अर्थात एक्यूरेट पार्ट बजाने वाले निश्चय बुद्धि निश्चिंತ. ನೋಡ್ತಾನೂ ಇರ್ತೀರ, ಮುಗುಳು ನಗ್ತಾನೂ ಇರ್ತೀರ, ಆಶೀರ್ವಾದಗಳನ್ನು ಕೊಡ್ತಾ ಇರ್ತೀರ. ಹೀರೋ ಆಕ್ಟರ್ ಅಂದರೆ ಸರಿಯಾದಂತಹ ಪಾತ್ರವನ್ನು ಅಭಿನಯ ಮಾಡುವಂಥವರು. ನಿಶ್ಚಯ ಬುದ್ಧಿ ನಿಶ್ಚಿಂತ ಆತ್ಮ. ಓಂ ಶಾಂತಿ.